ಜಾತಸ್ಯ ಹಿ ಧ್ರುವೋ ಮೃತ್ಯು ಅಂತ ಕೃಷ್ಣ ಪರಮಾತ್ಮ ಹೇಗೆ ಹೇಳಲಿಕ್ಕೆ ಸಾಧ್ಯ? ಇಲ್ಲ, ಸಮಸ್ಯೆ ಇಲ್ಲ. ಹಾಗಾದ್ರೆ ಭಗವಂತ ಹುಟ್ಟಿದ ಅಂತ ಹೇಳೋಣ. ಹೇಳಿದ್ರೇನು ದೋಷ? ಅವನಿಗೇನು ಮರಣ ಬರಲಿ ಅಂತ ಏನು ದೋಷ ಇಲ್ವಲ್ಲ ಅಂತ ಇದೊಂದು ಬಂದಿತ್ತು. ಆದರೆ ಕೃಷ್ಣ ಅವನೇನು ಅವಿವೇಕಿನ? ನಾವು ಮಾಡ್ಕೊಳ್ಳೋ ಅನರ್ಥಕ್ಕೆ ಕೃಷ್ಣ ಅದು ಯಾಕೆ ನಾವು ಹೊಣೆಗಾರಿಕೆ ಮಾಡಬೇಕು? ಕೃಷ್ಣ ಹೇಳಿದ್ದು ಅಂತಹ ಒಳ್ಳೆ ವಿವೇಕಿ, ದೂರದರ್ಶಿತ್ವ, ಸರ್ವಜ್ಞ ಪರಮಾತ್ಮ. ಯಾವುದೋ ಒಂದು ಸಣ್ಣ ದೃಷ್ಟಾಂತ ಇಟ್ಕೊಂಡು ನಾವು ಭಗವಂತನ ಸರ್ವಜ್ಞತ್ವವನ್ನು ಅಳಿಲಿಕ್ಕೆ ಸಾಧ್ಯವೇ? ಸಾಧ್ಯ ಇಲ್ಲ. ಏನರ್ಥ ನೋಡಿ, ಸಂದರ್ಭ ಏನು ಬಂತು? ಕೃಷ್ಣ ಪರಮಾತ್ಮ ಏನಾರು ಹೇಳದ್ನ? ಘಟನಾಶ, ಅದು ಹುಟ್ಟತ್ತೆ, ಅದಕ್ಕೆಂದು ನಾಶ ಇಲ್ಲ ಅಂತೆಲ್ಲ ಇಟ್ಕೊಂಡು ಜಾತಸ್ಯ ಹಿ ಧ್ರುವೋ ಮೃತ್ಯು ಅಂತ ಅವನಿಗೇನು ವಿಷಯ ಗೊತ್ತಿರಲಿಲ್ವ? ಇದು ಅವನಿಗೆ ವಿಷಯ ಎಲ್ಲ ಗೊತ್ತಿದೆ. ಅದಕ್ಕೆ ಅವನು ಏನು ಹೇಳ್ದ? ಹುಟ್ಟಿದ ವಸ್ತುವಿಗೆ ನಾಶ ಇದ್ದೇ ಇರತ್ತೆ ಅಂತ ಯಾವ ವಸ್ತುಗಳಿಗೆ ಹೇಳಿದ್ದು ಅಂತಂದ್ರೆ ಚೇತನ, ಆತ್ಮ ಅಂದ್ರೆ ಇರುವ ವಸ್ತುಗಳಿಗೆ ಹೇಳಿದ್ದು. ಘಟ ನಾಶ ಅನ್ನೋದು ಇಲ್ಲದಿರುವ ವಸ್ತು. ಲೋಕದಲ್ಲಿ ಎರಡು ಥರ ಇದೆ, ಒಂದು ಭಾವ, ಇನ್ನೊಂದು ಅಭಾವ. ಇರೋ ವಸ್ತುಗಳು, ಇಲ್ಲದೇ ಇರೋ ವಸ್ತುಗಳು. ಇಲ್ಲದೇ ಇರೋ ವಸ್ತುಗಳ ಬಗ್ಗೆ ಆ ಕೃಷ್ಣ ಪರಮಾತ್ಮ ಅಲ್ಲಿ ಮಾತನಾಡಲೇ ಇಲ್ಲ. ಇರೋ ವಸ್ತುಗಳ ಬಗ್ಗೆ ಮಾತನಾಡಿದ್ದು. ಇರೋ ವಸ್ತು ಅಂದ್ರೆ ಭಾವವಸ್ತು, ಕಣ್ಣಿಗೆ ಕಾಣಿಸುವ ವಸ್ತು, ಅದಕ್ಕೇನಾದರೂ ಹುಟ್ಟಿದರೆ, ಅದಕ್ಕೆ ಹುಟ್ಟು ಅಂತ ಇದ್ರೆ ಅದಕ್ಕೆ ನಾಶ ಇದ್ದೇ ಇದೆ ಅಂತ ಕೃಷ್ಣ ಪರಮಾತ್ಮನ ಅಭಿಪ್ರಾಯ ಅಂತ. ಇದೆಲ್ಲ ನೀವು ಕಲ್ಪನೆ ಮಾಡಿತ್ತು. ಜಾತಸ್ಯ ಹಿ ಧ್ರುವೋ ಮೃತ್ಯು ಅಂತ ಅಲ್ಲೆಲ್ಲ ಹೇಳಿದ್ದಾರೆ. ಇದು ಯಾವ ವಿಷಯ ಕೃಷ್ಣ ಹೇಳಲಿಲ್ಲ ಅಂತಂದ್ರೆ ಅದಕ್ಕೆ ಹಾಗಲ್ಲ. ಸಂದರ್ಭ ನೋಡಿ. ಒಂದು ವಾಕ್ಯಕ್ಕೆ ಅರ್ಥವನ್ನು ಹೇಳಬೇಕು ಅಂದ್ರೆ ಆ ಸಂದರ್ಭ ನೋಡಬೇಕು. ಅರ್ಜುನ ಪ್ರಶ್ನೆ ಕೇಳ್ದ, ಕೃಷ್ಣ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ದ. ಅರ್ಜುನ ಕೇಳಿದ್ದು ಏನು ಪ್ರಶ್ನೆ ಕೇಳ್ದ ಅಂದ್ರೆ, ಈಗ ಭೀಷ್ಮಾಚಾರ್ಯ ಎಲ್ಲ ಇದ್ದಾರೆ, ಇವರು ನಾಶ ಆಗಿಬಿಟ್ರೆ, ನಾನು ಕೊಂದ ಮೇಲೆ, ನಾನು ಅಸ್ತ್ರಶಸ್ತ್ರ ಪ್ರಯೋಗ ಮಾಡಿದ್ರೆ ಇವರು ನಾಶ ಆಗಿಬಿಟ್ರೆ ನಂಗೆ ದುಃಖ ಆಗುತ್ತೆ ಅಂತ. ಹಾಗಾದ್ರೆ ಅವನ ದೃಷ್ಟಿಯಲ್ಲಿ ಏನಿದೆ? ಚೇತನನ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದಾನೆ. ಅಲ್ಲೊಂದು ಜೀವ ಇದೆ ಮುಂದಕ್ಕೆ, ಆ ಜೀವಕ್ಕೆ ಹೊಡೆದ್ರೆ ಮುಂದೆ ಆ ಜೀವ ನನಗೆ ಸಿಗೋಲ್ಲ ಅಂತ. ಹಾಗಾದ್ರೆ ಒಂದಾ ಜೀವ ಸಿಗೋಲ್ಲ, ಒಂದಾ ಜೀವದ ಹೊರಗಡಿರುವ ದೇಹ, ಆ ದೇಹ ಶರೀರ ಸಿಗಲ್ಲ ಅಂತ ಈ ಶರೀರದ ಬಗ್ಗೆ ಮತ್ತೆ ಆ ಜೀವನ ಬಗ್ಗೆ ಪ್ರಶ್ನೆ ಮಾಡಿದ್ದು. ಹಾಗ ಕೃಷ್ಣ ಏನು ಉತ್ತರ ಕೊಟ್ಟ? ನೋಡು, ಜೀವನಿಗಂತೂ ಉತ್ಪತ್ತಿ ಇಲ್ಲ, ಜೀವ ಅಂತೂ ಹುಟ್ಟೋಲ್ಲ, ನಿಂಗೇನು ಚಿಂತೆ ಇರೋದು? ದೇಹ ಹುಟ್ಟತ್ತೆ, ಅದು ನಾಶ ಆಗತ್ತೆ ಅಂತ. ಅದಾಗಲೇಬೇಕು. ದೇಹ ಹುಟ್ಟೋ ದೇಹಕ್ಕೆ ನಾಶ ಇದ್ದೇ ಇದೆ ಅಂತ ಅಷ್ಟೇ ಗೀತಾವಾಕ್ಯಕ್ಕೆ ಅರ್ಥ. ಪರಮಾತ್ಮ ಅಲ್ಲಿ ಘಟನಾಶ ಅನ್ನೋ ವಸ್ತು ಹುಟ್ಟಿತು, ಅದಕ್ಕೆ ನಾಶ ಇಲ್ಲ ಹಂಗೆ ಹೇಳಲಿಲ್ಲ. ಅವನು ಕೇಳಿದ ಪ್ರಶ್ನೆಗೆ ನೇರ ಉತ್ತರ ಹೇಳ್ದ. ದೇಹಕ್ಕಂತೂ ಹುಟ್ಟಿದ ಮೇಲೆ ಅದಕ್ಕಂತೂ ನಾಶ ಇದ್ದೇ ಇದೆ ಅಂತ ಆ ಭಗವದ್ಗೀತಾ ವಾಕ್ಯಕ್ಕೆ ಅಷ್ಟೇ ಅರ್ಥವನ್ನ ಅಲ್ಲಿ ಮಾಡಬೇಕು. ಅದೇ ರೀತಿ ಇಲ್ಲಿ ಸಮಸ್ಯೆ ಏನಿಲ್ಲ. ಅಗ್ರಜಯುತೋ ಜಾತಃ ಅಂದ್ರೆ ಹುಟ್ಟಿದ್ಯಾವುದು? ದೇಹ ಬಂತು ಅಂತ. ಆದ್ರೆ ಪರಮಾತ್ಮನಿಗೆ ಆ ದೇಹ ಬಂತು ಅಂತ ಹೇಳೋದು ಕೂಡ ತಪ್ಪು. ಯಾಕೆ? ಲೀಲಾ ಮಾನುಷ ವಿಗ್ರಹ ಅಂತ. ಆ ಮಾನುಷ ವಿಗ್ರಹವನ್ನು ಧರಿಸೋದೆ ಅದೊಂದು ಲೀಲೆ ಅಂತ. ಈ ರೀತಿ ಲೀಲೆಯಿಂದ ಮಾನುಷ, ಅದೊಂದು ಸೂಕ್ಷ್ಮ. ಕೆಲವರು ಮತಾಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ಲೀಲಾ ಮಾನುಷ ವಿಗ್ರಹ ಅಂತಂದ್ರೆ, ಲೀಲಾ ಅಂತಂದ್ರೆ ಅವನಿಗೊಂದು ಕ್ರೀಡೆ ಅಂತೆ, ಆಟ ಅಂತೆ. ಇದೆಲ್ಲ ಸೃಷ್ಟಿ ಮಾಡ್ದ ಪರಮಾತ್ಮ, ನಮ್ಮನ್ನೆಲ್ಲ ಸೃಷ್ಟಿ ಮಾಡ್ದ. ಯಾಕೆ? ಅದು ಸುಮ್ಮನೆ ಬೇಜಾರಾಗಿತ್ತಂತೆ, ಇನ್ನೊಬ್ರು ಬೇಕು, ಒಬ್ಬನೇ ಕೂತಿರ್ಲಿಕ್ಕೆ ಸಾಧ್ಯವೇ? ಒಬ್ಬನೇ ಕೂತಿರ್ಲಿಕ್ಕೆ ಬೇಜಾರಾಗುತ್ತೆ, ಅದಕ್ಕೆ ಸದ್ವಿತೀಯಮ ಇಚ್ಛತ್, ಇನ್ನೊಂದು ವಸ್ತು ಇದ್ರೆ ಆಟಾಡ್ತಾ ಇರ್ಬೋದು ಅದ್ರ ಜೊತೆಗೆ ಅಂತ ಅನಿಸ್ತಂತೆ. ಲೀಲೆಯ ಸೃಷ್ಟಿಮೈಚ್ಛತ್, ಲೀಲೆಯೇ ಅಂದ್ರೆ ಅವನಿಗೆ ಕ್ರೀಡೆ, ಅದರಿಂದ ಸಂತೋಷ ಆಗಬೇಕು, ಅದಕ್ಕೊಂದು ಸೃಷ್ಟಿ ಮಾಡ್ದ ಅಂತ. ಇದು ಅಬದ್ಧ. ಈ ರೀತಿ ವ್ಯಾಖ್ಯಾನ ಮಾಡಿದ್ದವ್ರು ಇದ್ದಾರೆ. ಆದರೆ ಬ್ರಹ್ಮಸೂತ್ರದಲ್ಲಿ ಓಂ ಲೋಕವತ್ತು ಲೀಲಾ ಕೈವಲ್ಯಂ ಓಂ ಅಂತ ಒಂದು ಸೂತ್ರ ಇದೆ. ಈ ಲೀಲಾ ಕೈವಲ್ಯಂ ಅನ್ನೋ ಶಬ್ದಕ್ಕೆ ಹೀಗೆ ಅರ್ಥ ಮಾಡ್ತಾರೆ, ಅವನಿಗೆ ಕ್ರೀಡೆ ಒಂದು ಆಟದಿಂದ ಪ್ರಯೋಜನ ಸಿಗತ್ತೆ, ಖುಷಿಯಾಗತ್ತೆ, ಅದಕ್ಕೋಸ್ಕರ ಸೃಷ್ಟಿ ಮಾಡ್ದ ಅಂತ. ಆದರೆ ಈ ಅಭಿಪ್ರಾಯ ಅಲ್ಲಿ ಬರ್ದಿಲ್ಲ. ಮಧ್ವಾಚಾರ್ಯರು ತಿಳಿಸ್ಕೊಡ್ತಾರೆ ಅಭಿಪ್ರಾಯ, ಅದು ಲೀಲೆಯೇ ಅಂದ್ರೆ ಅದು ಅವನ ಸ್ವಭಾವವೇ. ಯಾಕೆ? ಆಪ್ತಕಾಮಸ್ಯ ಕಾಸ್ಪೃಹ, ಎಲ್ಲವನ್ನೂ ಪಡೆದವನಿಗೆ ಇದು ಯಾಕೆ ಇಚ್ಛೆ ಪಡಬೇಕು? ಇನ್ನೊಂದು ವಸ್ತು ಆರಾಮಾಗಿ ತನ್ಪಾಡಿಗೆ ಆರಾಮಾಗಿ ಮಲ್ಕೊಂಡಿರ್ತಾನೆ. ಹಾಗಾಗಿ ಇದಲ್ಲ, ಲೀಲೈವ ಕೇವಲಂ ಅಂತ. ಲೀಲೆಯೇ ಅದು ಪ್ರಯೋಜನವನ್ನು ಅಪೇಕ್ಷಿಸಿ ಅವನು ಮಾಡಿದ್ದಲ್ಲ, ಅದೊಂದು ಸಾಕ್ಷಾತ್ತಾಗಿ ಒಂದು ಪ್ರವೃತ್ತಿ. ಹೇಗೆ ಅಂದರೆ ಒಂದು ದೃಷ್ಟಾಂತ ಕೊಡ್ತಾರೆ, ಅನುವ್ಯಾಖ್ಯಾನದಲ್ಲಿ ಕೊಡ್ತಾರೆ. ನೃತ್ತಗಾನಾದಿಕಾಚ ಸುಖಾತ್ ಅಂತ. ಈಗ ಒಬ್ಬ ಹುಚ್ಚನಿಗೆ ಹೋಲಿಸೋದು ಅಂದರೆ ಭಗವಂತ ಹುಚ್ಚ ಅಂತಲ್ಲ ಅಂತೂ ಹೇಳೋದು. ಒಬ್ಬ ಹುಚ್ಚ, ಅವನಿಗೆ ನೃತ್ತಗಾನಾದಿಕಂ, ಕುಣಿತಾ ಇದ್ದಾನೆ ದಿಢೀರಂತ, ಸಂತೋಷ ಸುಖೋದ್ರೇಕ, ಕುಣಿತಾ ಇದ್ದಾನೆ. ಹುಚ್ಚನ ಹತ್ರ ಹೋಗಿ ಕೇಳ್ರಿ, ಯಾಕೆ ಕುಣಿತಾ ಇದೆಯಾ ಅಂತ. ಏನಾದ್ರು ಕಾರಣ ಇದೆಯಾ? ಏನಾದ್ರು ಪ್ರಯೋಜನ ಇದೆಯಾ ಕುಣಿಲಿಕ್ಕೆ? ಏನು ಕುಣಿಲಿಕ್ಕೆ ಪ್ರಯೋಜನ ಇಲ್ಲ, ಕುಣಿತಾ ಇದ್ದಾನೆ. ಯಾಕೆ? ಸುಖೋದ್ರೇಕ ಅಷ್ಟೇ. ಅಲ್ಲಿ ಯಾವುದೇ ಪ್ರಯೋಜನ ಇಲ್ಲದೇನೆ ಒಬ್ಬ ಹುಚ್ಚನ ಪ್ರವೃತ್ತಿನೇ ನಾವು ಲೋಕದಲ್ಲಿ ಕಾಣ್ತೀವಿ ಅಂದ್ರೆ ಸಾಕ್ಷಾತ್ ಭಗವಂತನ ಬಗ್ಗೆ ಅಂತಹ
ಪ್ರಾಮಾಣಿಕ ಶ್ರೇಷ್ಠ ಭಗವಂತನ ಬಗ್ಗೆ ಪ್ರಶ್ನೆ ಕೇಳಲಿಕ್ಕೆ ಸಾಧ್ಯವೇ? ಏನೋ ಒಂದು ಪ್ರಯೋಜನ ಇಟ್ಕೊಂಡೇ ಎಲ್ಲ ಸೃಷ್ಟಿ ಮಾಡ್ತಾನೆ ಅಂತ. ಹಾಗಿಲ್ಲ. ಸುಖೋದ್ರೇಕ, ಎಲ್ಲ ಮೋಕ್ಷ ಹೊಂದಲಿ, ಎಲ್ಲ ಉದ್ಧಾರ ಆಗಲಿ ಅಂತ ಪರಮ ಕಾರುಣ್ಯ ಸೃಷ್ಟಿ ಮಾಡಿದ್ದಾನೆ. ನಿಮ್ಮ ಸ್ವರೂಪಾನಂದ ಅನುಭವಿಸ್ಕೊಳ್ಳಿ ಸಾಧನೆ ಮಾಡಿಕೊಂಡು ಅಂತ ಅಷ್ಟೇ ಹೊರತು ತನಗೆ ಯಾವುದೇ ಪ್ರಯೋಜನ ಇಲ್ಲ. ಈ ರೀತಿ ನಾವು ಆಕ್ಷೇಪಗಳನ್ನೆಲ್ಲ ಪರಿಹಾರ ಮಾಡಬಹುದು. ಹಾಗಾಗಿ ಚಿತ್ತೇನಾಯುಕ್ತಮರ್ಥಂ ಕಲಯತಿ ಅಂತ ಈ ರೀತಿಯೆಲ್ಲ ನಾವು ಆಕ್ಷೇಪ ಮಾಡೋದು ಸರಿಯಿಲ್ಲ. ಇನ್ನೊಂದು ಹೇಳಿದೆ ನಾನು, ಉಕ್ತಂನೋ ವಕ್ತಿ ಭೂಯಃ ಅಂತ ಹೇಳಿದೆ. ರಾಯರು ಹೇಳಿದ್ದನ್ನ ಮತ್ತೆ ಇನ್ನೊಮ್ಮೆ ಹೇಳೋಲ್ಲ ಅಂತ ಇಲ್ಲಿ ಹೇಳಿದಾರಲ್ಲ. ಮತ್ತೆ ಅಂದ್ರೆ ಹೇಳಲಿಲ್ಲ. ಆ ವಾಕ್ಯಕ್ಕೆ ಏನು ಅರ್ಥ ಅಂದ್ರೆ, ಉಕ್ತಂನೋ ವಕ್ತಿ ಭೂಯಃ ಅಂತಂದ್ರೆ, ನಹ ಅಂದ್ರೆ ನಮ್ಮೆಲ್ಲ ತಲೆಗೆ ಬರೋದು ಏನು ಅಂದ್ರೆ, ನಹ ಅಂದ್ರೆ ನಿಷೇಧ ಅಂತ ಅರ್ಥ. ಇಲ್ಲ ಇಲ್ಲ ಅಂತ. ಉಕ್ತಂ ನೋ ಭೂಯಃ ವಕ್ತಿ, ಹೇಳಿದ್ದನ್ನ ನೋ ಭೂಯಃ ವಕ್ತಿ, ಮತ್ತೆ ಹೇಳೋಲ್ಲ ಅಂತ. ತಪ್ಪು. ಈ ವಾಕ್ಯಕ್ಕೆ ಹೀಗಲ್ಲ ಅರ್ಥ. ಇನ್ನೊಂದು ಅರ್ಥ ಇದೆ. ಉಕ್ತಂ ನೋ ವಕ್ತಿ ಭೂಯಃ ಅಂದ್ರೆ ನಹ ಅಂದ್ರೆ ನಮಗೆ ಅಂತ ಅರ್ಥ. ಸಂಸ್ಕೃತದಲ್ಲಿ ಅಸ್ಮತ್ ಶಬ್ದ ಸಂಸ್ಕೃತ ಬಲ್ಲವರು ಗೊತ್ತಾಗುತ್ತೆ. ನಹ ಅಂದ್ರೆ ನಮಗೆ ಅಂತ ಅರ್ಥ. ಆ ನಮಗೆ ಅಂದೇನರ್ಥ? ಉಕ್ತಂ ಹೇಳಿದ್ದಾರೆ, ಸ್ಪಷ್ಟತೆ ಸಿಗಲಿಲ್ಲ, ಅದಕ್ಕೆ ನಹ ನಮಗೋಸ್ಕರ, ಭೂಯಃ ವಕ್ತಿ ಮತ್ತೆ ಇನ್ನೊಂದು ಗ್ರಂಥ ಬರೆದು ಸ್ಪಷ್ಟತೆ ಕೊಡ್ತಾರೆ ಅಂತ ಆ ವಾಕ್ಯಕ್ಕೆ ಅರ್ಥ. ಆದ್ರಿಂದ ಉಕ್ತಂ ನೋ ವಕ್ತಿ ಭೂಯಃ ಅಂದ್ರೆ ಈ ಅರ್ಥ ಅಲ್ವೇ ಅಲ್ಲ. ಇನ್ನು ಕ್ವಚಿದಪಿ ನೈವ ನಿರ್ಮಾರ್ಷ್ಟ ಯಸ್ಮಾತ್ ಅಂದ್ರೆ ಅಲ್ಲೂ ನಾ ಅನ್ನೋದು ಬಂದಿದೆ. ಕೆಲವು ಸರಿ ಒಂದು ಗ್ರಂಥ ಬರೀತಾರೆ, ಮತ್ತೆ ಇನ್ನೊಂದು ತೃಪ್ತಿ ಆಗೋಲ್ಲ. ಯಾಕೆ? ಇವ್ರಿಗೆ ಇಷ್ಟು ಬರೆದ್ರು ಅರ್ಥ ಆಗಲ್ವಲ್ಲ, ಇನ್ನೊಂದು ಬರೆಯೋಣ ಅಂತ ಇಲ್ಲೇ ಬರೆದ್ರು. ಭೂಭಾರಕ್ಷಯಕಾಂಕ್ಷಿ ಸುರಬರೇರಭ್ಯರ್ಥಿತ ಅಂತೆಲ್ಲ ಬರೆದ್ರೆ ತಾತ್ಪರ್ಯ ಗ್ರಂಥ ಓದ್ದವ್ರು ನಮಗೆ ಯಾರು ಕೇಳಿದ್ರು, ಯಾವಾಗ ಕೇಳಿದ್ರು, ಏತಕ್ಕೆ ಕೇಳಿದ್ರು ಅರ್ಥ ಆಗೋಲ್ಲ. ಅದಕ್ಕೋಸ್ಕರ ಏನು ಮಾಡಿದ್ರು? ಕ್ವಚಿದಪಿ ನಹ ನಮಗೋಸ್ಕರ ಇನ್ನೊಂದು ಗ್ರಂಥ ಬರೆದ್ರು, ವಿಷ್ಣು ಬ್ರಹ್ಮಾದಿದೇವೈಹಿ ಅಂತ ಸ್ಪಷ್ಟವಾಗ್ಲಿಕ್ಕೋಸ್ಕರ ಬರೆದ್ರು ಅಂತ. ಇದೆಲ್ಲ ಪ್ರಕ್ರಿಯೆ ಅಂದ್ರೆ ಒಂದೇ ಗ್ರಂಥ ಬರೆದು ಇನ್ನೊಂದು ಸ್ಪಷ್ಟತೆ ಕೊಡ್ಲಿಕ್ಕೋಸ್ಕರ ಇನ್ನೊಂದು ಗ್ರಂಥ ಬರೆಯೋದು, ಇದು ಸಾಧಾರಣವಾದ ನಿಯಮ. ಇದು ಮಧ್ವಾಚಾರ್ಯರೇ ಮಾಡಿದ್ದಾರೆ. ಗೀತಾ ಭಾಷ್ಯ ಪ್ರಾರಂಭ, ಇದು ಭಾಷ್ಯ ವಾಕ್ಯ ಇದೆ, ನಾರಾಯಣಂ ಗುರುಂಶ್ಚಾನ್ ಅಂತೆಲ್ಲ ಬರುತ್ತಲ್ಲ ಆ ವಾಕ್ಯ. ಆ ವಾಕ್ಯಕ್ಕೆ ವಿವರಣೆ ಕೊಟ್ಟರು ಅನುವ್ಯಾಖ್ಯಾನದಲ್ಲಿ. ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ಅಂತ ಬರಿತಾ ಹೋದ್ರು. ನಾರಾಯಣಂ ಅನ್ನೋ ಶಬ್ದಕ್ಕೆ ಏನರ್ಥ? ನಿಖಿಲ ಪೂರ್ಣ ಗುಣೈಕ ದೇಹ, ನಿರ್ದೋಷ ಅಂತ ಒಂದೊಂದೇ ಆ ಶಬ್ದಕ್ಕೆ ಅರ್ಥ ಬರಿತಾ ಹೋದ್ರು. ಯಾಕೆ ಒಂದೇ ಗ್ರಂಥ ಬರೆದ್ರು ಅಂದ್ರೆ, ಒಂದು ಬರೆದ್ರೆ ಸಾಕಾಗೋಲ್ಲ ಅಂತ ಅವ್ರಿಗೆ ಗೊತ್ತು. ಅದಕ್ಕೆ ಮತ್ತೆ ಮತ್ತೆ ಇನ್ನೊಂದು ಗ್ರಂಥಗಳನ್ನ ಬರಿತಾ ತಾವು ಹೇಳಿದ ಪದಗಳಿಗೆ, ತಾವು ಹೇಳಿದ ವಿಷಯಗಳಿಗೆ ವಿವರಣೆಯನ್ನು ಕೊಡುವಂತಹ ಒಂದು ಕ್ರಮ ನಮ್ಮ ಮಧ್ವಾಚಾರ್ಯರು ಮಾಡಿದ್ದಿದೆ. ಅದೇ ಕ್ರಮ ಎಲ್ಲರೂ ಅನುಸರಿಸ್ತಾರೆ. ಅದಕ್ಕೋಸ್ಕರನೇ ಹೊಗಳೋದು. ಸಂಕ್ಷೇಪ ವಿಸ್ತಾರಾಭ್ಯಾಂತು ಕಥೆಯಂತಿ ಮನೀಷಣಃ. ದೊಡ್ಡವರೆಲ್ಲ ಸಂಕ್ಷೇಪವಾಗೂ ಹೇಳಲಿಕ್ಕೆ ಬರುತ್ತೆ, ವಿಸ್ತಾರವಾಗೂ ಹೇಳಲಿಕ್ಕೆ ಬರುತ್ತೆ ಅಂತ ಈ ರೀತಿ ವಿಷಯಗಳನ್ನು ಹೇಳ್ತಾ ಇಲ್ಲಿ ಒಂದು ಶಬ್ದ ಪ್ರಯೋಗ ಮಾಡಿದ್ರು. ನೆನ್ನೆ ಹೇಳಿದೆ, ಶಿಶು ವಧ ವಿಹಿತಾಂ ಪೂತನಾಂ ಯೋಜಘಾನ. ನಾವೆಲ್ಲ ಪೂತನಿ ಪೂತನಿ ಅಂತ ಕರಿತೀವಿ. ಪೂತನಿ ಅನ್ನೋ ಶಬ್ದ ಸರಿಯಿಲ್ಲ. ಸಂಸ್ಕೃತದ ಪ್ರಕಾರ ಪೂತನಾ ಅಂತಾನೆ ಕರಿಬೇಕು. ನಾವು ಕನ್ನಡದಲ್ಲಿ ಪೂತನಿ ಪೂತನೆ ಏನ್ ಬೇಕಾದ್ರೂ ಹೋಗ್ತಾ ಇದೆ ಆ ಶಬ್ದ. ಆದರೆ ಪೂತನಾಂ ಯೋಜಘಾನ, ಎಲ್ಲಾ ಕಡೆ ಭಾಗವತದಲ್ಲೂ ಕೂಡ ಪೂತನಾ ಪೂತನಾ ಅನ್ನುವ ಶಬ್ದವೇ ಉಲ್ಲೇಖವಾಗಿದೆ. ಅಲ್ಲೆಲ್ಲ ಕಡೆ ಪೂತನಾ ಅಂತ ಕರಿಬೇಕು. ಇಲ್ಲೊಂದು ಪದ ಬಂತು, ಶಿಶುವಧ ವಿಹಿತಾಂ ಅಂತ. ಇದಕ್ಕೇನರ್ಥ? ಶಿಶುವಧ ವಿಹಿತಾಂ, ಪೂತನೆ ಯಾಕೆ ಬಂದಿದ್ದು? ಎಲ್ಲಾ ಮಕ್ಕಳನ್ನ ಕೊಲ್ಲಿಗೆ ಬಂದಿದ್ದು. ಇದು ಹೇಳೋದಾ? ಇದು ಉದ್ದೇಶ ಅಲ್ಲ. ಈ ವಾಕ್ಯಕ್ಕೆ ಆ ರೀತಿ ಅರ್ಥ ಹೇಳಿದ್ರೆ ತಪ್ಪಾಗುತ್ತೆ. ಯಾಕೆಂದ್ರೆ ಪೂತನೆಯನ್ನು ಕಳಿಸಿದ್ದು ಉದ್ದೇಶ ಏನು? ಕಂಸನದ್ದು ಕೃಷ್ಣ ಮುಂದೆ ತನಗೆ ಮರಣವನ್ನ ತಂದು ಕೊಡುವ ಒಂದು ಮಗು ಹುಟ್ಟೋದಿದೆ, ಅದರ ಸಂಹಾರ ಆಗಬೇಕು. ಅದು ಅವನ ಪ್ರಧಾನ ಉದ್ದೇಶ. ಹಾಗಾಗಿ ಇದಕ್ಕೆ ಏನು ಅರ್ಥ ಮಾಡಬೇಕು ಅಂದ್ರೆ, ಶಿಶು ಅಂದ್ರೆ ಆ ಕಾಲದ ಎಲ್ಲ ಶಿಶುಗಳ ಹತ್ಯೆಗೋಸ್ಕರ ಪೂತನೆಯನ್ನ ವಿನಿಯೋಗ ಮಾಡಿದ್ದು, ಕಳಿಸಿದ್ದು ಅಂತ ಈ ರೀತಿ ಅರ್ಥ ಅಲ್ಲ. ಶಿಶು ವಧ ವಿಹಿತಾಂ ಅಂದ್ರೆ ಆ ಶಿಶು, ನಿಜವಾದ ಶಿಶು ಯಾರು? ಯಾವುದೋ ಹುಟ್ಟೋ ಮಗು ಶಿಶು ಅಲ್ಲ. ನಿಜವಾದ ಶಿಶು ಅಂದ್ರೆ ವಟಪತ್ರಶಾಯಿ. ಪ್ರಳಯ ಕಾಲದಲ್ಲಿ ವಟಪತ್ರದ ಮೇಲೆ ಶಯನ ಮಾಡುವ ಬಾಲರೂಪಿ ಕೃಷ್ಣ, ಅವನೇ ನಿಜವಾದ ಶಿಶು. ಯಾಕೆಂದ್ರೆ ಶಿಶು ಅಂದ್ರೆ ನಿಜವಾದ, ಶಮ್ ಅಂದ್ರೆ ಸುಖ ಅಂತ ಅರ್ಥ. ನಿಜವಾದ ಸುಖ ಯಾವುದು ಅಂದ್ರೆ ಮೋಕ್ಷ. ಆ ಮೋಕ್ಷವನ್ನ ಯಾವುದು ದಯಪಾಲಿಸುತ್ತೋ ಅದೇ ಶಿಶು ಅಂತೆ. ಈ ಶಿಶುಗಳೆಲ್ಲ ಏನ್ ದಯಪಾಲಿಸೋದು? ಅಂತಹ ಮೋಕ್ಷ ಸಂಬಂಧವೇ ಇಲ್ಲ. ಹಾಗಾಗಿ ಶಿಶು ಅಂತಂದ್ರೆ ನಿಜವಾಗಲೂ ಶಿಶು ಅನ್ನೋ ಪದಕ್ಕೆ ಏನರ್ಥ ಅಂದ್ರೆ ಸಾಕ್ಷಾತ್ ಮೋಕ್ಷಪ್ರದನಾದ ಭಗವಂತ ಅಂತ ಅರ್ಥ. ಹಾಗಾಗಿ ಶಿಶು ಅಂದ್ರೆ ಭಗವಂತ. ಅವನಿಂದ ವಧ ವಿಹಿತಾಂ, ಮುಂದೆ ಸಾಯಿಸಬೇಕಾಗಿದೆ, ಸಂಹಾರ ಮಾಡಬೇಕಾಗಿದೆ, ಅಂತಹದ್ದಕ್ಕೆ ನಿಯೋಜನೆ ಮಾಡಿದ್ದು ಆ ಪೂತನೆಯನ್ನ ಅಂತ. ಇತಿ ಶಿಶು ವಧ ವಿಹಿತಾಂ ಪೂತನಾಂ ಅಂದ್ರೆ ಮುಂದೆ ಕೃಷ್ಣ ಪರಮಾತ್ಮ ಸಂಹಾರ ಮಾಡಬೇಕಾಗಿರುವಂತಹ ಪೂತನಾಂ ಯೋಜಘಾನ ಅಂತ ಈ ರೀತಿ ಶಿಶುವಧ ವಿಹಿತಾಂ ಅನ್ನೋ ಪದಕ್ಕೆ ಅರ್ಥವನ್ನ ಮಾಡ್ಬೋದು. ಇನ್ನು ಇಲ್ಲಿ ಪ್ರಯೋಗ ಮಾಡ್ತಾ ಅಲ್ಲಿ
ಶಿಶುವಧ ವಿಹಿತಾಂ ಪೂತನಾಂ ಯೋಜಘಾನ ಅಂತ ಅಲ್ಲಿ ಬಳಸಿದ್ರು. ಆದರೆ ಇಲ್ಲಾಗಬೇಕಾದ್ರೆ ಬಾಲಗ್ನಿ ಶಕಟಾಕ್ಷ ಸ್ವಜನನಿ ಮಾನ್ಯಸ್ತೃಣಾವರ್ತ ಅಂತ ಪ್ರಯೋಗ ಮಾಡಿದ್ರು. ಇಲ್ಲಿ ಬಾಲಗ್ನಿ ಅಂತ ಕರೀತಾರೆ, ಅಲ್ಲಿ ಒಂದು ಕಡೆ ಪೂತನ ಅಂತ ಕರೀತಾರೆ. ಯಾಕೆ ಈ ರೀತಿ ಶಬ್ದ ಬಳಸ್ತಾರೆ ಬೇರೆ ಬೇರೆ? ಬಾಲಗ್ನಿ ಅಂದ್ರೆ ಸ್ಪಷ್ಟ ಆಗಲ್ವೇ ಅಂದ್ರೆ ಹಾಗಲ್ಲ. ಈ ಭಾಗವತದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ದಶಮಸ್ಕಂದ ಭಾಗವತಕ್ಕೆ ಅದರ ಸಾರ ಸಂಗ್ರಹ, ಅದರ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಅಂತ ಒಂದೊಂದು ಪದಗಳಿಂದ ನಮಗೆ ತಿಳಿಯುತ್ತೆ. ಯಾಕೆಂದ್ರೆ ಭಾಗವತದಲ್ಲಿ ಏನ್ ಮಾಡಿದ್ದಾರೆ, ಒಂದ್ ಕಡೆ ಪೂತನಾ ಶಬ್ದ ಬಳಸ್ತಾರೆ, ಇನ್ನೊಂದ್ ಕಡೆ ಬಾಲಗ್ನಿ ಅನ್ನೋ ಶಬ್ದನೇ ಬಳಸ್ತಾರೆ. ಇವರು ಬೇರೆ ಶಬ್ದನೂ ಬಳಸ್ಬೋದಿತ್ತು ರಾಯರು, ಆದ್ರೆ ಒಂದ್ ಗ್ರಂಥದಲ್ಲಿ ಪೂತನ ಅಂತ ಬಳಸ್ತಾರೆ, ಇನ್ನೊಂದು ಗ್ರಂಥದಲ್ಲಿ ಏನ್ ಮಾಡ್ತಾರೆ ಬಾಲಗ್ನಿ ಅಂತ ಬಳಸ್ತಾರೆ. ಇದರ ಉದ್ದೇಶ ಏನು? ಅದ್ರ ನೆನಪಾಗೋದು ಉದ್ದೇಶ. ಬಾಲಗ್ನಿ ಅಂತ ಬಂದ್ರೆ ಭಾಗವತ ನೆನಪಾಗಬೇಕು, ಪೂತನ ಅಂತಂದ್ರೆ ಭಾಗವತ ನೆನಪಾಗಬೇಕು, ಅದೇ ಶಬ್ದನೇ ಬಳಸ್ತಾರೆ. ಬೇರೆ ಎಲ್ಲಾ ಶಬ್ದಗಳಿದೆ ಬೇಕಾದಷ್ಟು ಪೂತನ ಅನ್ನೋ ಹೇಳಲಿಕ್ಕೆ. ಅಸುರ ಸ್ತ್ರೀ ಅಂತ ಹೇಳ್ಬಿಡ್ಬೋದು, ಏನೋ ಒಂದು ಹೇಳ್ಬೋದು, ಆದ್ರೆ ಅದನ್ನೇ ಹೇಳ್ದೇನೆ ಈ ಎರಡೇ ಶಬ್ದಗಳನ್ನ ಹೇಳಿದ್ದು ಭಾಗವತದ ನೆನಪು. ಆ ಭಾಗವತದಲ್ಲಿ ಬಂದ ಅದೇ ಶಬ್ದಗಳನ್ನೇ ಹೇಳಿ ನಮಗೆ ತಿಳಿಸ್ಕೊಡ್ತಾರೆ. ಇದು ಒಂದು ಔಚಿತ್ಯ, ಅದೇ ಶಬ್ದಗಳನ್ನ ಹೇಳಿ ಅವ್ರು ವಿವರಣೆ ಕೊಟ್ಟಿದ್ದು. ಇದಾದ್ಮೇಲೆ ಕೃಷ್ಣ ಪರಮಾತ್ಮನ ಬಗ್ಗೆ ಒಂದು ಪದ್ಯವನ್ನ, ಇನ್ನೊಂದು ವಿಷಯ, ಅದ್ಭುತವಾದ ವಿಷಯ, ಅದನ್ನ ಹೇಳಿ ಆಮೇಲೆ ಬರ್ತೇನೆ. ಎಲ್ಲ ಸ್ತೋತ್ರ ನೋಡಿ ಯಾರ ಹತ್ರನೇ ಕೇಳಿ ಲೌಕಿಕ ಫಲವನ್ನ ಅಪೇಕ್ಷೆ ಪಡಬಾರ್ದು. ಧನ ಕೀರ್ತಿ ಇದೆಲ್ಲ ಅಪೇಕ್ಷೆ ಪಡಬಾರ್ದು ಅಂತ ಇದೆ. ಹೌದು, ಅಪೇಕ್ಷೆ ಪಡಬಾರ್ದು. ಇದೆಲ್ಲ ನಮಗೆ ಇದರಲ್ಲೇ ಮುಳುಗ್ಬಿಟ್ರೆ ಮೋಕ್ಷ ಸಾಧನೆ ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಇದರಲ್ಲೆಲ್ಲ ಮುಳುಗಬಾರ್ದು ಅಂತ ಹೇಳೋ ಪದ್ಧತಿ ಇದೆ. ಸರಿ, ಏನ್ ಕೇಳ್ಕೊಳ್ಬೇಕು ನೋಡಿ? ನಿಷ್ಕಾಮ ಕರ್ಮ ಮಾಡಬೇಕು, ಸಕಾಮ ಕರ್ಮ ಮಾಡಬಾರ್ದು. ಇದೆಲ್ಲ ಸಕಾಮ ಕರ್ಮ ಆಗ್ಬಿಡತ್ತೆ. ಕಾಮನೆ ಬಂದ್ರೆ ಅದು ದೋಷ. ಕಾಮಯೇಷ ಕ್ರೋಧಯೇಷ ವಿದ್ಯೇನ ಮಿಹವೈರಿಣಂ. ನಿಜವಾದ ಶತ್ರು ನಮಗೆ ಕಾಮನೆ. ನಾವು ಇಚ್ಛೆ ಪಡೋದು ಬಿಟ್ಬಿಡಿ, ಧನ ಬೇಕು, ಅದು ಬೇಕು, ಇದು ಬೇಕು, ಬಿಟ್ಬಿಡಿ, ಆಸೆ ಬಿಟ್ಬಿಡಿ ಅಂತ ಹೇಳ್ತಾ. ಆದ್ರೆ ಉಪದೇಶ ಕೊಟ್ಟ ಹಾಗಲ್ಲ, ಇದನ್ನು ಬಿಡಿ ಅಂತ ಉಪದೇಶ ಕೊಟ್ಟು ನೀವು ಕಾಮನೆ ಪಡ್ಕೊಳ್ಬೇಕು. ಯಾವುದನ್ನ ಅಂದ್ರೆ ಜ್ಞಾನ, ಭಕ್ತಿ, ವೈರಾಗ್ಯ, 3 ಬೇಕು ಅಂತ. ಜ್ಞಾನ ಬೇಕು, ಭಕ್ತಿ ಬೇಕು, ವೈರಾಗ್ಯ ಬೇಕು. ಹಾಗಾದ್ರೆ ಜ್ಞಾನದ ಕಾಮನೆ, ಭಕ್ತಿಯ ಕಾಮನೆ, ವೈರಾಗ್ಯದ ಕಾಮನೆ ಬೇಕು ಅಂತ. ಇದು ಏನ್ ತಪ್ಪಿಲ್ಲ, ಇಂತಹ ಕಾಮನೆ ದೋಷ ಆಗೋದಿಲ್ಲ. ಯಾವುದು ದೋಷ ಆಗುತ್ತೆ? ಲೌಕಿಕ ಕ್ಷುದ್ರ ಕಾಮನೆಗಳು ದೋಷ, ಆದ್ರೆ ಜ್ಞಾನ, ಭಕ್ತಿ, ವೈರಾಗ್ಯಗಳ ಕಾಮನೆ ದೋಷ ಅಲ್ಲ ಅಂತ.